ಸಂಸ್ಕೃತಿ ಆನ್ ಟಿವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ನಮಸ್ಕಾರ, ನಾನು ನಾರಾಯಣ ಸ್ವಾಮಿ, ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ. ಈ ಸಂಸ್ಥೆಯು ಅನ್ಎಂಪ್ಲಾಯ್ಮೆಂಟ್ ಯೂತ್ಗೆ ಇವ್ರಿಗೆ ಉದ್ಯೋಗ ಕೊಡಿಸುವ ಉದ್ದೇಶದಿಂದ ಯಾವುದರಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಅನುಕೂಲತೆ ಇದೆಯೋ ಅಂಥ ತರಬೇತಿಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಬ್ಯೂಟಿ ಪಾರ್ಲರು ಅಥವಾ ಟೈಲರಿಂಗು ಮತ್ತು ಮಶ್ರೂಮು ಮತ್ತು ಟೈಲರಿಂಗ್ ತರಬೇತಿಗಳನ್ನು ನಾವು ಹೆಚ್ಚೆಚ್ಚಾಗಿ ಕೊಡ್ತಾ ಇದ್ದೀವಿ. 18ರಿಂದ 50 ವರ್ಷ ಇರೋಂಥವರು ನಮ್ಮ ಸಂಸ್ಥೆಗೆ ಜಾಯ್ನ್ ಆಗ್ಬೋದು. ಮೊದಲಿಗೆ ನಾವು ಯಾವುದಾದ್ರೂ ಬ್ಯಾಚ್ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಈ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ನಾವು ಸ್ಟೂಡೆಂಟ್ಸ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ. ಅವ್ರಿಗೆ ಎಷ್ಟು ಏಜ್ ಇರಬೇಕು, ಎಷ್ಟು ದಿನ ಟ್ರೈನಿಂಗ್ ಇರಬೇಕು ಅನ್ನೋ ಮಾಹಿತಿನ ಹಂಚ್ಕೊತೀವಿ. ಅವರು ಯಾವುದು ಟ್ರೈನಿಂಗ್ಗೆ ಇಷ್ಟಪಡ್ತಾರೋ ಆ ಥರದ ಟ್ರೈನಿಂಗ್ನ ನಾವು ಅವ್ರಿಗೆ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ಓಂಕಾರದೊಂದಿಗೆ ಪ್ರಾರ್ಥನೆ ಶುರು ಮಾಡೋಣ. Brahma
ಇವತ್ತು ನಮ್ಮ ಸಂಸ್ಕೃತಿ ಟಿ ಪಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನನ್ನ ಸಂಸ್ಥೆಪರಗೂ ನನ್ನ ವ್ಯಕ್ತಿಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಚಿಕ್ಕಬಳ್ಳಾಪುರ ಚದಲಪುರ ಗೇಟ್ ಇರುವ ಸಂಸ್ಥೆಯು. ಸೊ ಇಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ಒಳಗೊಂಡಿದೆ. ಅದೇ ರೀತಿ ತರಬೇತಿಗಳು ಪ್ರತಿದಿನ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇರ್ತೀವಿ. ಇಲ್ಲಿ ಬದಲಾವಣೆ ಮಾಡಿಕೊಂಡು ಜೀವನದಲ್ಲಿ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳೋದು ನಮ್ಮ ಮುಖ್ಯ ಆಸೆ ಆಗಿರುತ್ತೆ. ಗೂಟ ಅಂತ ಕರಿತೀವಿ. ಏನಂತ ಕರಿತೀವಿ? ಗೂಟ. ನಿಮ್ಮ ಕೈಲಿರೋ ರಿಂಗು ಈ ಗೂಟದೊಳಗಡೆ ಬಂದು ಬೀಳಬೇಕು. ಹಂಗೆ ಆಡಬೇಕು. ಆಡ್ತೀರಾ? ಸೊ ಒಂದು ನಂಬರ್ ತೊಗೊಳ್ಳಿ, ಯಾವುದಾದ್ರು ಒಂದು ನಂಬರ್ ಸೆಲೆಕ್ಷನ್ ಮಾಡಿ. ಹೋಗಿ ನಂಬರ್ 5 ಎಲ್ಲಿದೆ? ಹಾಂ, ತುಳಿಯಂಗಿಲ್ಲ. 5ನ್ನ ಹಿಂದೆ, ಆ ಡಿಸ್ಟೆನ್ಸ್ ಅಂತರ ಅದು. ಅದು ಬಗ್ಗಬಾರ್ದು, ಕಾಲೆತ್ತಬಾರ್ದು, ಸ್ಟ್ರೈಟಾಗಿ ನಿಂತ್ಕೊಂಡು ಈ ಗೂಟದಲ್ಲಿ ಬಂದು ಬೀಳಬೇಕು. ಹಂಗೆ ಆಡಬೇಕು. ಎಕ್ಸಲೆಂಟ್. ದೂರದಿಂದ ಹಾಕಿದ್ರೆ ಒಂದು ಸರಿ ಮಾಡೋಕ್ಕಾಗಲ್ಲ, ಆದರೆ ಸ್ವಲ್ಪ ಒಂದೊಂದು ಮೆಟ್ಲೆ ಎತ್ಕೊಂಡು ಹೋದರೆ ಸಕ್ಸಸ್ ಆಗ್ತೀವಿ. ಓಕೆ, ಆ ಗೇಮ್ಸಲ್ಲಿ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಇವಾಗ ಒಂದು ನೋಡಿ ಹೇಳ್ಕೊಡ್ತಾ ಇದ್ದಾರೆ ರಿಂಗ್ ಟಾಸ್ಕ್ ಅಂತ ಅಲ್ವಾ? ಹೇಳೋರು ಕೇಳು. ಒಂದು ನಂಬರ್ ರಿಂಗ್ ಟಾಸ್ಕ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ ನಿಮ್ಗೆ ಏನಂದ್ರೆ ಯಾವ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ರಿಂಗ್ ಹಾಕಿದ್ರೆ ನೀವು ಯಾವ್ದಾದ್ರು ತಗೋತೀರಿ ಅಂತ. ನಿನ್ನಿಷ್ಟ ಯಾವ್ದಾದ್ರು ತಗೋ. ಅಂದ್ರೆ ನೀವು ಬಂಡವಾಳ ಎಷ್ಟು ರಿಸ್ಕ್ ತಗೋಬಹುದು, ಅದರಿಂದ ನಿಮ್ಗೆ ಏನಾದ್ರು ಪ್ರಯೋಜನ ಆಗುತ್ತೆ ರಿಂಗ್ ಟಾಸ್ಕ್. ಮಂಜುನಾಥ್ ಸುಂದರೇಶ್ ಅವರು ತುಂಬ ವರ್ಷಗಳ ಒಂದು ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪ್ರಾರಂಭ ಆದಾಗ ಅವಾಗ ನನಗೆ ಇಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಪೋಸ್ಟಿಂಗ್ ಆಗಿತ್ತು. RCT ಅಥವಾ ರೂಡ್ಸೆಟ್ 2 ಇನ್ಸ್ಟಿಟ್ಯೂಟ್ಗಳು ಕೆಲಸ ಮಾಡ್ತಿವೆ. ಮತ್ತು ಭಾಳ ಒಳ್ಳೆ ರೀತಿಯಲ್ಲಿ ಅನ್ಎಂಪ್ಲಾಯ್ಡ್ ಯುವತಿಯರಿಗೆ ಅವ್ರಿಗೆ ಆದಂಥ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟನ್ನು ರೂಪಿಸ್ಕೊಳ್ಳೋದ್ರಲ್ಲಿ ಈ ಇನ್ಸ್ಟಿಟ್ಯೂಟ್ ಬಹಳ ಕಾರ್ಯಗಳನ್ನು ಮಾಡ್ತಾಯಿದೆ. ಮಶ್ರೂಮ್ ಕಲ್ಟಿವೇಷನ್, ಅಗ್ರಿಕಲ್ಚರಲ್ಲಿ ಇರ್ಬೋದು, ಕಂಪ್ಯೂಟರ್ ನಾಲೆಡ್ಜ್ ಬೇಕು ಅಂದಾಗ ಅದರಲ್ಲಿ ಹಾರ್ಡ್ವೇರ್ ಇರ್ಬೋದು, ಅಥವಾ ಮೊಬೈಲ್ ರಿಪೇರಿ ಇರ್ಬೋದು, ಕಂಪ್ಯೂಟರ್ ರಿಪೇರಿ ಇರ್ಬೋದು, ತರಬೇತಿಯನ್ನು ಈ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೀವಿ. ಆ ಪ್ರಯೋಜನ ಪಡೆದು ಅವರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ನಮಸ್ಕಾರ, ನಾನು ನಾರಾಯಣ ಸ್ವಾಮಿ, ಡೈರೆಕ್ಟರು, RCT ಚಿಕ್ಕಬಳ್ಳಾಪುರದಿಂದ ನಾನು ಮಾತಾಡ್ತೀನಿ. ಎಲ್ಲವೂ ಉಚಿತವಾಗಿ ಸಬ್ಮಿಟ್ ಮಾಡ್ತೀವಿ. ಮಾರ್ಕೆಟಿಂಗ್ ಟೀಮ್ ಕಳಿಸ್ಕೊಡ್ತೀವಿ. ವಿದ್ಯಾರ್ಥಿಗಳು ಕಲೀಲಿಕ್ಕೆ ಯಾವುದೇ ಕೊರತೆ ಇಲ್ಲದಂಗೆ ನಾವು ಒಂದು ತರಬೇತಿಯನ್ನು ಕೊಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ದೇವಿ ಪ್ರಸಾದ್ ಅಂತ. ನಾನು ಬೆಂಗಳೂರು ವಿದ್ಯಾರಾಣಿಪುರದಿಂದ ಬರ್ತಾ ಇರೋದು. ನಾನು ಈ ಹಿಂದೆ ಇಲ್ಲೇ ಟ್ರೈನಿಂಗ್ ತೊಗೊಂಡಿದ್ದೆ, ಚಿಕ್ಕಬಳ್ಳಾಪುರ ಚದಲಾಪುರ ಕೆನರಾ ಬ್ಯಾಂಕ್ RCTಯಲ್ಲಿ ಟ್ರೈನಿಂಗ್ ತೊಗೊಂಡು ಮತ್ತೆ ಟ್ರೈನರಾಗಿ ಸೆಲೆಕ್ಟ್ ಮಾಡಿ ಸಾವಿರಾರು ಜನ ಸ್ಟೂಡೆಂಟ್ಸ್ಗಳಿಗೆ ಟ್ರೈನಿಂಗ್ ಕೊಡುವಂಥ ಅವಕಾಶ ಮಾಡಿಕೊಟ್ರು. ಇಲ್ಲಿ ಟ್ರೈನ್ ಅಪ್ ಕೊಡೋದು ಅಲ್ಲದೆ ಫಾಲೋ ಅಪ್ ಮಾಡ್ತಾರೆ 2 ಇಯರ್ಸ್. ನಾವು ಬಂದು ಇಲ್ಲಿ ನೋಡಿದಾಗ ಇಲ್ಲಿ ನಮಗೆ ಬೇಕಾಗಿರೋದು ಎಲ್ಲದನ್ನು ಕೊಟ್ಟರು. ಮನುಷ್ಯನಾಗಿ ಮಾಡಿದ್ರು, ಬದುಕನ್ನ ನಾನು ರೂಪಿಸ್ಕೊಳ್ಳೋಣ ಅಂತ ಬಂದೆ. ಬಟ್ ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ನನಗೆ ಸ್ಥಾನಮಾನಗಳನ್ನ ಕೊಟ್ಟು ನನ್ನ ಕೊನೆಯವರೆಗೂ, ನಾನು ಉಸಿರಿರೋವರೆಗೂ ನಾನು ಇಲ್ಲಿ ಋಣಿಯಾಗಿರಬೇಕು. ಈ ಸಂಸ್ಥೆಗೆ, ರೂಡ್ಸೆಟ್ ಸಂಸ್ಥೆ, RCTಗಳಿಗೆ ನಾನು ತುಂಬ ಧನ್ಯವಾದ ತಿಳಿಸ್ತೀನಿ. ಅದರಲ್ಲಿ 2000 ಎಲಿಜಿಬಲ್, ಯೋಗ್ಯವಾಗಿರೋದು 2000 ಅಣಬೆ ಎಲಿಜಿಬಲ್ ಅಂತಲೂ ಗೊತ್ತು ನಿಮಗೆ. 2000 ಎಲಿಜಿಬಲ್ ಅಂದರೆ ಯೋಗ್ಯವಾಗಿರೋದು ಮನುಷ್ಯನಿಗೆ ಅಂತ. ಅದರಲ್ಲಿ ಒಂದು 25ರಿಂದ 30 ಗ್ಲೋಬಲ್ ವರ್ಲ್ಡಲ್ಲಿ 25ರಿಂದ 30 ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ. ತರಬೇತಿ ನೀಡಿದ ಅಭ್ಯರ್ಥಿಗಳಲ್ಲಿ ಏನಾದರೂ ಉನ್ನತ ಮಟ್ಟದಲ್ಲಿ ಇದ್ದಾರಾ? ಸರ್, ನಾನು 5 ಇಯರ್ಸಿಂದ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡ್ತಾ ಇರೋದು. ನಂದು ಹಾಸನ್
ನನ್ನ ಹತ್ರ ಕಲ್ತಿರೋ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಅಲ್ಲೂ ಅಂದರೆ ಎಲ್ಲರೂ ಪಾರ್ಲರ್ನ ಓಪನ್ ಮಾಡಿಕೊಂಡು ಈವನ್ ನನ್ನನ್ನು ಕೂಡ ಇನ್ವೈಟ್ ಮಾಡಿ ಪಾರ್ಲರ್ ಓಪನಿಂಗಿಗೆ ಕರೀತಾ ಇದ್ದಾರೆ. ಟ್ರೈನಿಂಗ್ ಇಲ್ಲಿ 100% ₹1 ಫೀಸ್ ತೊಗೊಳ್ಳಲ್ಲ, ಎಲ್ಲ ಫ್ರೀ ಇರುತ್ತೆ, ಇನ್ಕ್ಲೂಡಿಂಗ್ ಫುಡ್ ಕೂಡ ಫ್ರೀ ಇರುತ್ತೆ. ಇದೇ ಎಜುಕೇಷನ್ನ ತೊಗೋಬೇಕಂದ್ರೆ ಮಿನಿಮಮ್ 1 ಲ್ಯಾಕ್ವರೆಗೂ ಇದೆ. ಸೊ ಇಲ್ಲಿ ಬಂದರೆ ₹1 ಫೀಸ್ ಇಲ್ಲ, ನೀವು ಫ್ರೀಯಾಗಿ ಎಜುಕೇಷನ್ನ ತೊಗೋಬೋದು. ಧನ್ಯವಾದಗಳು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಓಕೆ. ನನ್ನ ಜೀವನದಲ್ಲಿ ಬೆಳೆಸ್ಕೊಳ್ಳೋಕ್ಕೆ ಇದು ಉತ್ತಮ ಅವಕಾಶ ಕೊಟ್ಟಿದ್ದಾರೆ ಸರ್. ಒಂದು ಸ್ವಂತ ಉದ್ಯೋಗ ಮಾಡಬೇಕಂತ ಆಸೆ ಮಾಡ್ತಿದ್ದೆ. ಹಾಗೆ ನನಗೆ ಮಶ್ರೂಮ್ ತರಬೇತಿ ಬಗ್ಗೆ ನನಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಇಲ್ಲಿ ಬಂದುಬಿಟ್ಟು ಮಶ್ರೂಮ್ ತರಬೇತಿ ಅಂತ ಪಡಿತಿದ್ದೀನಿ ಸರ್.
ಇಲ್ಲಿ ಬಂದ್ರ ಮೇಲೆ ಮೊದಲು ನಂಗೆ ಮಶ್ರೂಮ್ ಬೆಳಿಬೇಕಂಗೆ ಗೊತ್ತಿಲ್ಲ ಇದ್ದಿತ್ತು. ಇಲ್ಲಿ ಟ್ರೈನಿಂಗ್ ಕೊಟ್ಟವ್ರೆ, ನಾನು ಮಾಡ್ತೀನಿ ಸರ್. ಓಕೆ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಯಾವುದೇ ರೀತಿ ಹಣ ಏನೂ ತಗೊಳ್ಳೋದಿಲ್ಲ, ಫ್ರೀಯಾಗಿ ಕಲಿಸ್ಕೊಡ್ತಾರೆ. ಎಲ್ಲ ಅನುಕೂಲಗಳು ಇವರೇ ಕೊಡ್ತಾರೆ. ಮತ್ತು ಲೋನ್ ವ್ಯವಸ್ಥೆ ಎಲ್ಲ ಇವರೇ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಊಟದ ವ್ಯವಸ್ಥೆ, ಇರೋದಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಇದೆ. ಎಲ್ಲನೂ ಇವ್ರ ಕಡೆಯಿಂದನೇ ಸಿಗ್ತಾ ಇದೆ. ಹಾಗಾಗಿ ತುಂಬ ಅನುಕೂಲ ಆಗಿದೆ ಸರ್. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನಾನು ಚಿಂತಾಮಣಿಯಿಂದ ಬಂದಿದ್ದೀನಿ. ನಾವು ಕೃಷಿ ಮಾಡ್ತಾಯಿರ್ತೀವಿ. ಅದೆಲ್ಲ ನೋಡಿಕೊಂಡು ನಾವು ಬಳಸ್ಕೊಂಡು ಅದು ಮಾಡೋದೇ ತುಂಬ ಉತ್ತಮ. ಹೌದು ಸರ್, ಬಳಸ್ಕೊತೀವಿ. ಧನ್ಯವಾದಗಳು ಮೇಡಮ್. The experience is very good here, and I would like to thank this RSIT Rural Self-Employment Training Center, which has provided many of the members to develop their employment skills. They can learn much here. And I would like to thank about the facility what they have provided. Facilities are like it is completely free of cost. Okay. You can come here and grab this opportunity. Taken as a mushroom cultivation, so I felt very comfortable and I felt very excitement about this mushroom cultivation. ಸೊ ಇಲ್ಲಿ ಏನೇನು ತರಬೇತಿ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಂಡೆ. ನಾನು ಅಣಬೆ ತರಬೇತಿ ಪಡ್ಕೋಬೇಕಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಸರ್. ಮುಂಚೆ ಇದ್ದಿದ್ದಕ್ಕೂ ಈಗ ಟ್ರೈನಿಂಗ್ ತೊಗೊಳ್ತಾ ಇರೋದಕ್ಕೂ ನಿಮ್ಮಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೀನಿ ಅನ್ನೋ 100% ನಂಬಿಕೆ ನನಗಿದೆ ಸರ್. ನಾನು ಇಲ್ಲಿ ಬರೋಕ್ಕೆ ಕಾರಣ ನಮ್ಮ ತಾಯಿಯವರು ಸರ್. ನನಗೆ ಅಕಾಡೆಮಿ ಓಪನ್ ಮಾಡಬೇಕಂತ ತುಂಬ ಆಸಕ್ತಿ ಇದೆ ಸರ್. ನಮ್ಮ ಫ್ಯಾಮಿಲಿಯನ್ನು ಒಂದು ಲೀಡ್ ಮಾಡೋಕ್ಕೆ ಈ ಬ್ಯೂಟಿಷಿಯನ್ ಅಂಥದ್ದು ತುಂಬ ಹೆಲ್ಪ್ ಆಗುತ್ತೆ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ತಾವು ಎಲ್ಲಿಂದ ಬಂದಿದ್ದೀರಾ ಮೇಡಮ್? ಸರ್, ಶಿಡ್ಲಘಟ್ಟದಿಂದ ಬಂದಿರೋದು. ಜೀವನಕ್ಕೆ ನನ್ನ ಮಕ್ಕಳಿಗೆ ಮನೇಲಿ ಒಬ್ಬರೇ ದುಡಿದ್ರೆ ಶಾರ್ಟೇಜ್ ಬರುತ್ತೆ ಸರ್. ಇಬ್ಬರು ಸೇರಿ ಗಂಡ ಹೆಂಡತಿ ಇಬ್ಬರು ಸೇರಿ ದುಡಿದ್ರೇನೆ ಅಂತ ಅಂದ್ಬಿಟ್ಟು ಅದರಿಂದ ಇಲ್ಲಿಗೆ ಬಂದಿದ್ದೀನಿ ಸರ್. ಹಂಗೆ ಜೀವನನ ರೂಪಿಸ್ಕೊಳ್ಳೋದಕ್ಕೋಸ್ಕರ ಒಬ್ಬರೇ ಪೇರೆಂಟ್ಸು ದುಡಿದ್ರೆ ಸಾಕಾಗಲ್ಲ ಅಂತ ನಾನು ಬಂದಿದ್ದೀನಿ ಸರ್. ಪಾರ್ಲರ್ ಓಪನ್ ಮಾಡಬೇಕಂತ ಬಂದಿದ್ದೀನಿ ಸರ್. ನಮಸ್ತೆ, ನನ್ನ ಹೆಸರು ಲಾವಣ್ಯ. ಫಸ್ಟ್ ಆಫ್ ಆಲ್ ಕೆನರಾ ಬ್ಯಾಂಕ್ RCT ಕಡೆಯವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹಲವಾರು ಹೆಣ್ಮಕ್ಳು ಏನೂ ಕೆಲಸ ಮಾಡದೆ ಮನೇಲಿದ್ದಾರೆ. ಇವತ್ತು ಯಾರಿಗೋ ದುಡ್ಡಿಲ್ಲ ಅಂತ ಸಾಲ ಕೇಳ್ಕೊಂಡು ಹೋಗ್ತೀವಿ. ಸಾಲ ದುಡ್ಡು ಕೊಟ್ಟರೆ 1 ದಿನಕ್ಕೋ 2 ದಿನಕ್ಕೋ ಮುಗ್ದೋಗುತ್ತೆ. ಆದರೆ ಇಲ್ಲಿ ಕೊಡ್ತಾ ಇದ್ದಾರಲ್ಲ ಸ್ಕಿಲ್ಲು, ಅದು ಲೈಫ್ ಲಾಂಗು ನಾವು ಕ್ಯಾರಿ ಮಾಡ್ತೀವಿ ಸರ್. ಫ್ರೀ ಫುಡ್ಡು, ಫ್ರೀ ಅಕೊಮಡೇಷನ್ ಇದೆ ಇಲ್ಲಿ. ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿದೆ ಪ್ಲೇಸಸ್ಸು. ಆರಾಮ್ಸೆ ಉಳ್ಕೋಬೋದು. ₹1 ಯಾವುದಕ್ಕೂ ಚಾರ್ಜ್ ತೊಗೋತಾ ಇಲ್ಲ. ಊಟಕ್ಕಾಗಿರ್ಬೋದು, ಯೂನಿಫಾರ್ಮ್ ಸಹಿತ ಅವರೇ ಕೊಡ್ತಾ ಇದ್ದಾರೆ. ಎಲ್ಲರೂ ಒಂದೇ ಸಮ ಇರಬೇಕು. ಎಲ್ಲೆಲ್ಲೋ ಹಳ್ಳಿಗಳ ಕಡೆಯಿಂದ ಬರ್ತಾರೆ, ನಾವು ಬಟ್ಟೆ ಇಲ್ಲ ಅಂದರೂ ಸಹ ಯೂನಿಫಾರ್ಮ್ ಹಾಕ್ಕೊಂಡು ಕ್ಲಾಸಸ್ ಕೇಳ್ಬೋದು. ಅಷ್ಟು ಚೆನ್ನಾಗಿದೆ, ಸೆಕ್ಯೂರ್ ಆಗಿದೆ. RCT ಕಡೆಯವರು ಒಳ್ಳೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗೆ ಹಲವಾರು ಹೆಣ್ಮಕ್ಳು ಹಳ್ಳಿಗಳ ಕಡೆಯಿಂದ ಬಂದು ಕ್ಲಾಸಸ್ ತೊಗೋಬೇಕು, ಅವ್ರ ಜೀವನವನ್ನು ಇನ್ನಷ್ಟು ಉನ್ನತವಾಗಿ ಮಾಡ್ಕೋಬೇಕು. ನಾನು ಕೂಡ ಇನ್ನೊಂದು 4-5 ಜನ ಹೆಣ್ಮಕ್ಳಿಗೆ ಕಲಿಸೋಣ ಅನ್ನೋ ಪ್ಲ್ಯಾನ್ ಇತ್ತು. ಇಲ್ಲಿ ನೋಡಿದ್ರೆ ಇಲ್ಲಿ ಕಲಿತ ಮೇಲೆ ಬ್ಯೂಟಿ ಪಾರ್ಲರ್ ಅಷ್ಟೇ ಅಲ್ಲ, ಪಾರ್ಲರ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ತಾ ಇದ್ದಾರೆ. ಇದು ನನಗೆ ತುಂಬಾ ಖುಷಿ ತಂತು. ಈ ಥರನೇ ನಂತರ ಹಲವಾರು ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅಂತ ನಾನು ಕೋರ್ಕೋತೀನಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ತನುಶ್ರೀ ಅಂತ. ನಾನು ದೇವನಹಳ್ಳಿಯಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಸೊ ನನಗೆ ಇಲ್ಲಿ ರೆಫರ್ ಮಾಡಿದ್ದು ನನ್ನ ಫ್ರೆಂಡ್ ಅಂತ ಇದ್ದಾಳೆ. ಅವಳು ರೆಫರ್ ಮಾಡಿದ್ಲು. ನನಗೆ ಇದರಲ್ಲಿ ತುಂಬ ಆಸಕ್ತಿ ಇತ್ತು. ಬಟ್ ಎಲ್ಲಿ ಹೇಳ್ಕೊಡ್ತಾರೆ, ಹೇಗೆ ಹೇಳ್ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ರೆಫರ್ ಮಾಡಿದ್ಮೇಲೆ ಇಲ್ಲಿಗೆ ಬಂದು ಬ್ಯಾಂಕ್ ಫೆಸಿಲಿಟೀಸು ಬಡವ್ರಿಗೆ ಏನೇನು ಯುಟಿಲೈಸಸ್ ಆಗುತ್ತೆ, ನಾವು ಬ್ಯಾಂಕ್ನ ಯಾವ ಥರ ಯೂಸ್ ಮಾಡಿಕೊಂಡ್ರೆ ನಮಗೆ ಅದು ಯೂಸ್ ಆಗುತ್ತೆ ಅನ್ನೋದನ್ನೆಲ್ಲ ಮಾಹಿತಿ ಕೊಟ್ಟರು. ಆಮೇಲಿಂದ ನಮ್ಮ ಮ್ಯಾಮ್, ಬ್ಯೂಟಿಷಿಯನ್ ಮ್ಯಾಮ್ ಬಂದುಬಿಟ್ಟು ಶ್ರುತಿ ಮ್ಯಾಮ್ ಅಂತ, ಪರ್ಟಿಕ್ಯುಲರಾಗಿ ಒಬ್ಬೊಬ್ಬರಿಗೇ ಎಕ್ಸ್ಪ್ಲೈನ್ ಮಾಡಿಕೊಂಡು ಡೀಪಾಗಿ ಒಂದೊಂದು ಟಾಪಿಕ್ನು ತುಂಬ ಡೆಪ್ತಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಒಬ್ಬೊಬ್ರಿಗೂ ಅರ್ಥ ಆಗೋ ತೀರಿ ಹೇಳ್ಕೊಡ್ತಿದ್ದಾರೆ. ಮತ್ತು ಒಬ್ಬೊಬ್ರಿಗೇ ಕುಂಡಿಸಿ ಪ್ರಾಕ್ಟಿಕಲ್ ಮಾಡಿ ಅರ್ಥ ಆಗೋವ್ರಿಗೂ ಮ್ಯಾಮ್ ಬಿಡಲ್ಲ. ಎಲ್ಲರಿಗೂ ಅರ್ಥ ಆಯ್ತಾ ಅಂತ ಕೇಳಿ ಅರ್ಥ ಆಗಿದೆ ಅಂತ ಮಾತ್ರ ನೆಕ್ಸ್ಟ್ ಟಾಪಿಕ್ಗೆ ಹೋಗ್ತಾರೆ. ಒಂದು ಪಾರ್ಲರ್ ಇಟ್ಬಿಟ್ಟು ಮತ್ತು ನೆಕ್ಸ್ಟು ಆ ಪಾರ್ಲರ್ನ ಸಲೂನಾಗಿ ದೊಡ್ಡದಾಗಿ ರನ್ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ಅದನ್ನೇ ಮಾಡಬೇಕು ಅಂತಲೇ ಇಲ್ಲಿಗೆ ಬಂದಿದ್ದೀನಿ ಸರ್. ನಾವೇ ಓನ್ ಬಿಸ್ನೆಸ್ ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ ಇಲ್ಲಿ ಬಂದಿದ್ದೀವಿ.